ಕರಿಯಾ ಸಿನಿಮಾದ ಹಾಡುಗಳು ಕೇಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಅಂದರೆ ಹಿರಿಯ ಸಾಹಿತಿಗಳು ತಿರಸ್ಕರಿಸಿದ್ದು ಇದೆ. ಯಾವತ್ತಾದ್ರೂ ನೀವು ಎದೆಗುಂದಿದ್ದಿದೆಯಾ ಅಥವಾ ತುಂಬ ಇದು ಮಾಡಬೇಕಾ ಬೇಡವಾ ಅನ್ನುವಂಥ ಡೌಟ್ಸ್ನಲ್ಲಿದ್ದಿದ್ದ ಅಂತಹ ಸಂದರ್ಭಗಳನ್ನ ಯಾವ್ದು ಶೇರ್ ಮಾಡ್ಬೋದು? ಇಲ್ಲ, ಆ ಥರ ನಾನು ಯಾವತ್ತೂ ಎದೆಗುಂದೋದಿಲ್ಲ. ಯಾಕೆಂದರೆ ನಾನು ನನ್ನ ಪ್ರಜ್ಞೆಗೆ ಸರಿಯಾದ ದಾರಿಯಲ್ಲೇ ಇರ್ತೀನಿ ಯಾವಾಗಲೂ. ನಾನು ಯಾವುದನ್ನು ಅಂದರೆ ಭಾಳ ಹಿಂದೆ ಕೆಲವು ಬರೆದಿದ್ದು ಉಂಟು. ಅಂದರೆ ರಿಪೆಂಟ್ ಆಗುತ್ತೆ ಒಂದೊಂದು ಸಲ, ಇದು ಬರಿಬಾರ್ದಿತ್ತು ನಾನು ಅಂತ. ಅದು ಸಹಜ. ನಾವು ಎಲ್ಲರ ಜೊತೆ ನಾವು ಬೆಳೀತಾನೆ ಇರ್ತೀವಲ್ವ. ನನ್ನ ಹಾಡಿನಿಂದ ಹಾಡಿಗೆ ನಾನು ಬೆಳೀತಾನೆ ಇರ್ತೀನಲ್ವ. 25 ವರ್ಷದ ಹಿಂದೆ ಬರೆದಿದ್ದ ಹಾಡಿಗೂ ಇವತ್ತಿನ ಹಾಡಿಗೂ ನಾನು ಒಂಚೂರಾದರೂ ಬೆಳೆದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬರವಣಿಗೆಯಲ್ಲಿ ಒಂಚೂರು ಚಿಂತನೆಯಲ್ಲಿ, ಪಕ್ವತೆಯಲ್ಲಿ ಸಹಜವಾಗಿ ಬಂದೇ ಬರುತ್ತೆ ಬೆಳವಣಿಗೆ. ಓಕೆ, ಇನ್ನು ಹಂಸಲೇಖ ಸರ್ ಆಗಿರ್ಬೋದು, ವಿ ಮನೋಹರ್ ಸರ್ ಅವರಾಗಿರ್ಬೋದು, ಎಲ್ಲರೂ ಸಂಗೀತದ ಮೂಲಕ ಚಿರಪರಿಚಿತರು. ಆದರೆ ಓರ್ವ ಚಿತ್ರ ಸಾಹಿತಿಯ ಒಂದು ಫೋಟೋವನ್ನು ಅಭಿಮಾನಿಗಳು ಹಿಡ್ಕೊಂಡು ಬರ್ತಾರೆ, ಜೊತೆಗೆ ಕವಿರತ್ನ ಕ್ರಿಕೆಟ್ ಲೀಗನ್ನು ನಡೆಸ್ತಾರೆ ಅಂದರೆ ಅದು ಬಹಳ ವಿಶೇಷ. ಯಾಕಂತ ಹೇಳಿದರೆ ಅಲ್ಲಿ ತನಕ ತಲುಪೋದು ಬಹಳ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡುವಾಗ ನಿಮಗೆ ಏನು ಅನಿಸುತ್ತೆ ಸರ್ ಇವತ್ತಿಗೆ? ಇಲ್ಲ, ಒಂದು ನಮ್ಮ ಬೆಳವಣಿಗೆಯಲ್ಲಿ ಮಾಧ್ಯಮಗಳ ಪಾತ್ರ ಭಾಳ ದೊಡ್ಡದಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ಆರಂಭದಲ್ಲಿ ಸಿನಿಮಾಗೆ ಬಂದ ಆರಂಭದಲ್ಲಿ ಇದ್ದ ಎಲ್ಲ ಬರಹಗಾರರು, ಸಂಗೀತ ನಿರ್ದೇಶಕರು ನಾವು ಯಾರನ್ನಾದ್ರೂ ಭೇಟಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಫೋನ್ ನಂಬರ್ ಸಿಗೋದು ಕಷ್ಟ. ಸಿಕ್ಕಿದ್ರೂ ಆ ಫೋನ್ಗಳು ತೆಗಿಯೋದು ಕಷ್ಟ. ತೆಗೆದ್ರೂ ಅವ್ರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಮನೆ ಅಡ್ರೆಸ್ಗಳು ಗೊತ್ತಿಲ್ಲ. ಬಹುತೇಕರು ಮದ್ರಾಸ್ನಲ್ಲೇ ಇದ್ದಿದ್ದು. ಮದ್ರಾಸ್ನ ಅಡ್ರೆಸ್ಗಳೇ ಸಿಗ್ತಿದ್ದಿದ್ದು ನಮಗೆ ಸಿಕ್ಕಿದ್ರೆ. ಆಮೇಲೆ ಎಲ್ಲೂ ನಿಮಗೆ ಇವತ್ತಿನ ಹಾಗೆ ಸೋಷಿಯಲ್ ಮೀಡಿಯಾಗಳಿರಲಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾ ಐ ಮೀನ್ ಪ್ರಿಂಟ್ ಮೀಡಿಯಾ ಇದ್ದೇ ಇತ್ತು. ಬಟ್ ಪ್ರಿಂಟ್ ಮೀಡಿಯಾ ನಮಗೆ ಏನೋ ಆದಮೇಲೆ ತಾನೇ ಗೊತ್ತಾಗ್ತಿತ್ತು ಇಂಥದ್ದೊಂದು ಕಾರ್ಯಕ್ರಮ ಆಗಿದೆ ಅಥವಾ ಇಂಥವ್ರು ಇದು ಮಾತಾಡಿದ್ರು ಅಂತ. ಹಾಗಾಗಿ ನಮಗೆ ಯಾರೂ ಸಿಗ್ತಿರಲಿಲ್ಲ. ಯಾರಾದರೂ ಒಬ್ಬ ಡೈರೆಕ್ಟ್ರನ್ನ ನಾನು ಮಾತಾಡಿಸ್ಬೇಕು ಅಂದರೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ, ಒಬ್ಬ ಲಿರಿಸಿಸ್ಟನ್ನ ನೋಡಬೇಕು ಅಂದರೆ ಅವ್ರು ಯಾವಾಗೋ ಎಲ್ಲೋ ಗೊತ್ತಿಲ್ಲ, ನಮಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ತೀರಾ ಕಷ್ಟಪಟ್ಟು ಏನೆಲ್ಲ ಸರ್ಕಸ್ ಮಾಡಿದ್ರೆ ಸಿಗ್ತಿದ್ರೋ ಏನೋ, ಅದು ಗ್ಯಾರಂಟಿ ಇಲ್ಲ. ಆದರೆ ಇವತ್ತು ಹಂಗಲ್ಲ. ಆಮೇಲೆ ಯಾವ ಹಾಡು ಯಾರು ಬರೆದ್ರು, ನಮಗೆ ಮೊದಲು ಇದೇನು ರೇಡಿಯೋಗಳಲ್ಲಿ ಹೇಳ್ತಿದ್ರು ಇವರು ಬರೆದ, ಇವರು ಹಾಡಿದ ಅಂತ. ಅಷ್ಟು ಬಿಟ್ಟರೆ ಬೇರೆಲ್ಲೂ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಇದು ಯಾರು ಏನು ಎತ್ತ ಅಂತ. ಈ ಮೀಡಿಯಾಗಳು ಬಂದ ಮೇಲೆ ಏನಾಯಿತು ಅಂದರೆ, ಇವ್ರ ಮುಖ ಇದು, ಇವ್ರು ಇಂಥ ಕೆಲಸ ಮಾಡ್ತಾರೆ, ಇಂಥ ಕಡೆ ಇರ್ತಾರೆ, ಇದು ಅಂತ ಹೇಳಿ ಹಾಡಿನಿಂದ ಹಾಡಿಗೆ ಎಲ್ಲ ಟೆಕ್ನಿಷಿಯನ್ಸು, ಕೊರಿಯೋಗ್ರಾಫರ್ಸು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಡ್ಯಾನ್ಸ್ ಅಲ್ವಾ, ತುಂಬ ಟೆಕ್ನಿಷಿಯನ್ಸು. ಆ ಟೆಕ್ನಿಷಿಯನ್ಸ್ಗೂ ಕೂಡ ಗುರುತಿಸುವಂಥ ಗುರುತಿಸುವಂಥ ಕೆಲಸ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಜಾಸ್ತಿ ಮಾಡಿದೆ ಅಂತ ನಾನು ಅನ್ಕೋತೀನಿ.